ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಜ್ಜಮ್ಮ, ಸಾರಿ ಅಜ್ಜಮ್ಮ, ನಂದು ಮಂಗ್ ಬುದ್ಧಿ. ಕಣ್ಣಿಗೆ ಕಾಣಿಸಿದ್ದನ್ನು ನಂಬಿಡ್ತೀನಿ, ಆದ್ರೆ ಒಳ ಅರ್ಥ ಗೊತ್ತಾಗಲ್ಲ ನಂಗೆ. ಗೊತ್ತಿಲ್ಲದೆ ನಿನ್ನ ಅಳಿಸ್ಬಿಟ್ಟೆ. ನೀನ್ ಅಂದಿದಿ ಕಳ್ತಾ ಇಲ್ವೇ? ಇಂಥ ಪರಿಸ್ಥಿತಿ ಬಂದಿರೋದೇ ಕಳ್ತಾ ಇದ್ದೀನಿ. ಅಜ್ಜಿ ಬಿಟ್ಬಿಡು, ಇದು ಟೆಂಪ್ರರಿ ಅಷ್ಟೇ, ಶಾಶ್ವತ ಅಲ್ಲ. ಮತ್ ಯಾವತ್ತೋ ಒಂದಿನ ಎಲ್ಲ ಒಂದಾಗ್ತೀವಿ. ಅದೇ ನನ್ನ ಆಸೆ ಕಣೋ ಮೊಮ್ಮಗನೇ. ಆದ್ರೆ ನಾನಿರುವಾಗ್ಲೇ ಆ ಆಸೆ ನೆರವೇರುತ್ತೋ ಇಲ್ವೋ? ಅಜ್ಜಿ. ಅಜ್ಜಮ್ಮ, ಏನ್ ಮಾತಾಡ್ತಿದ್ಯಾ? ಹಾಗೆಲ್ಲ ಮಾತಾಡ್ಬೇಡ, ನಿಂಗೇನಾಗಲ್ಲ. ಹೌದು ಬಿಡು, ಪಾಪಿ ಚಿರಾಯು ಅಂತಾರಲ್ಲ. ಏನೋ ಮೊಮ್ಮಗನೇ, ನಗು ಅಜ್ಜಿ. ನಗ್ತೀನಿ ಬಿಡು. ಯಾವಾಗ್ಲೂ ನೀನ್ ಹೀಗೆ ನಗ್ತಾ ಇರ್ಬೇಕು, ಅರ್ಥ ಆಯ್ತಾ? ಹೋಗೋ ನೀನು. ಅಜ್ಜಮ್ಮ, ನಿಂಗ್ ಸೆಂಟಿಮೆಂಟ್ ಸೂಟ್ ಆಗಲ್ಲ. ನೀನ್ ಹೀಗೆ ನಗ್ನಗ್ತಾನೆ ಇರ್ಬೇಕು. ಸರಿ ಸರಿ, ಇವತ್ತು ನಾನೇ ಅಡಿಗೆ ಮಾಡ್ತೀನಿ. ಯಾಕಜ್ಜಿ, ನಾವ್ಯಾರು ತಿನ್ಬಾರ್ದು ಅಂತನಾ? ಏಯ್, ನನ್ ಕೈ ಅಡಿಗೆ ಅಂದ್ರೆ ನಿಮ್ ತಾತಂಗೆ ಎಷ್ಟು ಇಷ್ಟ ಗೊತ್ತಾ? ಅದಕ್ಕೆ ನಾ ಅಷ್ಟು ಬೇಗ ನಿನ್ನ ಬಿಟ್ಟು ಹೋಗಿದ್ದು. ಸುಮ್ನೆ ಇರೋ ಸಾಕು. ನೀನ್ ಹೆಂಡ್ತಿಗಂತೂ ಮೊದ್ಲೇ ಅಡಿಗೆ ಬರಲ್ಲ. ಏನ್ ತಿಂತೀರಾ ನೀವಿಬ್ರು? ಅದಕ್ಕೆ ನಾನು ಅಡಿಗೆ ಮಾಡ್ತೀನಿ. ಇವತ್ತೇನೋ ಮಾಡ್ತೀರ ಪತಿರಾಯ್ರೆ, ನಾಳೆ ನಾಡಿದ್ ಯಾರು ಮಾಡ್ತಾರೆ? ಹಾಗೆ ಹೇಳು. ಹಾಗಿದ್ರೆ ಸರಿ, ನಾನೇ ಮಾಡ್ತೀನಿ. ಹಲೋ ಹಲೋ, ನಾನೇ ಮಾಡ್ತೀನಿ. ಹೇಗಿದ್ರು ತಿನ್ಬೇಕಷ್ಟೆ. ಅವಾಗ ನಂಗೆ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಇದು ಫಿಕ್ಸ್ ಅಷ್ಟೇ. ಹಾ ಏನಿದು, ಇಷ್ಟೊಂದು ಐಟಮ್ಸ್ ಯಾಕೆ ಮಾಡಿದ್ಯಾ? ಬರ್ತಿದ್ದಂಗೆ ಅಡಿಗೆ ಶುರು ಮಾಡಿದ್ನಲ್ಲ. ಅಯ್ಯೋ ಹುಚ್ಚ ಹುಡ್ಗಿ, ಹೊಸ ಗಂಡು ಹೆಣ್ಣು ಬೇಗ ಮನೆಗ್ ಬಂದು ಮಾಡ್ಬೇಕಾಗಿರೋದು ಅಡಿಗೆ ಅಲ್ವೇ? ಅಯ್ಯಯ್ಯೋ, ನಾಚಿಕೆ ನೋಡು, ಮುಖ ನೋಡಲ್ಲಿ. ಅಲ್ಲ ಮತ್ತಿನ್ನೇನು, ಹೊಟ್ಟೆ ಬರ್ಸ್ಕೊಳ್ಳೋ ಕೆಲ್ಸ ಮಾಡು ಅಂದ್ರೆ ಹೊಟ್ಟೆ ತುಂಬಾ ಕೆಲ್ಸ ಮಾಡ್ತಿದ್ಯಲ್ಲ. ಏನ್ ದೊಡ್ಡತ್ತೆ, ಮುಹೂರ್ತ ಬರ್ತೆ ಹೇಗೆ? ಕನಿಷ್ಠ ಪಕ್ಷ ಮುಹೂರ್ತದ ಸಮಯದಲ್ಲಾದ್ರೂ ಸರ್ಸಾಡೋ ಯೋಚನೆ ಇದೆಯಾ? ಅವರು ಸರಸ, ಅದು ಕನ್ಸು. ಅವನ್ ಹಾಗೆ ಬಿಡು, ತಾತನ್ ಹೋಲಿಕೆ. ಅವ್ರ ಜೊತೆ ನಾನು ಎಷ್ಟು ಅನುಭವಿಸಿದಿನೋ ನಿನಗೇನ್ ಗೊತ್ತು? ಏನಾಯ್ತು ದೊಡ್ಡತ್ತೆ? ಏನ್ ಹೇಳಲಿ ನನ್ ಬಾಧೆನ? ನಮ್ಮಿಬ್ಬರದು ಒಂಥರ ವಿಚಿತ್ರ ಪ್ರೇಮ ಕಥೆ. ಅದೆಲ್ಲ ನಿನಗ್ಯಾಕ್ ಬಿಡು, ನಾನ್ ಪಟ್ಟಿರೋದೆಲ್ಲ ನೀನೆಲ್ ಪಡ್ತೀಯ? ಅದಕ್ಕೆ ಅಲ್ವಾ ನಿಮ್ಮ ಅನುಭವ ಎಲ್ಲ ನಮಗ ಉಪಯೋಗ ಆಗೋದು. ಕೈಲಾಶ್ ಅವ್ರೆ, ಊಟ ರೆಡಿ. ಬನ್ನಿ. ದೊಡ್ಡತ್ತೆ ಕೂತ್ಕೊಳ್ಳಿ. ಬಾರಪ್ಪ ಕೈಲಾಶ್, ನೀನ್ ಹೆಂಡ್ತಿ ನಿನಗೋಸ್ಕರ ಏನೇನ್ ಮಾಡಿದಾಳ್ ನೋಡು. ನೋಡ್ದೆ ದೊಡ್ಡಮ್ಮ, ಹೇಗ್ ತಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ನೋಡಿದ್ರ ದೊಡ್ಡತ್ತೆ, ತಮಾಷೆನೂ ಎಷ್ಟು ಸೀರಿಯಸ್ ಆಗಿ ಮಾಡ್ತಾರೆ. ಇದು ನಿಮ್ ಮಗ ಅಂದ್ರೆ. ಯಾಕೋ ಒಂಥರ ಇದೆಯಾ? ಏನಿಲ್ಲ ದೊಡ್ಡಮ್ಮ, ಏನು ಅರ್ಥ ಆಗ್ತಾ ಇಲ್ಲ. ಅದೇ ಏನ್ ತಿನ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ.
ಅಷ್ಟೇನಾ? ನಾನು ಇನ್ಯಾವುದೋ ಸಮಸ್ಯೆ ಬಂತು ಅಂದ್ಕೊಂಡೆ. ಸಮಸ್ಯೆ ಇದೆ ರಾಧಿಕಾ, ಆದರೆ ಆ ಪ್ರಾಬ್ಲಮ್ ನಿಜ ಆಗಬಾರ್ದು ಅಂತ ನಾನು ಬೇಡ್ಕೋತಾ ಇದ್ದೀನಿ. ಅದೇನಾದರೂ ನಿಜ ಆದರೆ ನನಗೆ ತಡ್ಕೊಳಕ್ಕಾಗಲ್ಲ. ಏನಪ್ಪ, ನಿನ್ ಹೆಂಡತಿ ಅಷ್ಟು ಪ್ರೀತಿಯಿಂದ ಮಾಡಿದ್ರೆ ಯೋಚನೆ ಮಾಡ್ತಿದ್ಯಲ್ಲ? ತಿನ್ನು. ನೀನ್ ಬಡ್ಸಮ್ಮ, ಅವನ್ ಹಾಗೆ ಇರ್ತಾನೆ. ಕೈಲಾಶ್ ಅವರೇ, ಈ ಸ್ವೀಟ್ಸ್ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಕೈಲಾಶ್ ಅವರೇ, ಇದನ್ನ ಟೇಸ್ಟ್ ಮಾಡಿ ನೋಡಿ. ಏನ್ರಿ, ಏನಾಯ್ತು ನಿಮ್ಗೆ? ತಿನ್ನಿ. ಅಬ್ಬಾ ಪ್ರಿಯಾ, ಇನ್ನು ಎಷ್ಟೊತ್ತೇ? ಹೊಟ್ಟೆಲಿ ಇಲಿಗಳು ಓಡಾಡ್ತಾ ಇದ್ದಾವೆ, ಬೇಗ ತಗೊಂಡ್ ಬಾರೆ. ಬಂದೆ ನೋಡಜ್ಜಮ್ಮ, ಆಗೋಯ್ತು. ವಾವ್, ಕಲರ್ ಅಂತೂ ಚಿಂದಿ ಆಗಿದೆ. ಹಾ, ಪರಿಮಳ ಕೂಡ ಚೆನ್ನಾಗೇ ಬರ್ತಿದ್ಯೇ. ತಿಂದ್ರೆ ನೀವಿಬ್ರು ಆಹಾ ಅಂತೀರಾ. ಆಹಾ ಅಂತೀವೋ ವ್ಯಾಕ್ ಅಂತೀವೋ ತಿಂದ್ಮೇಲೆ ಹೇಳ್ತೀವಿರು. ಹೇಳಿಲ್ವಾ ನೀವಿಬ್ರು ಆಹಾ ಅಂತೀರಾ ಅಂತ? ಅಮ್ಮ, ಖಾರ. ನೀರು 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 ತಂದ್ಕೊಡೆ. ಅಪ್ಪ, ಅಪ್ಪ, ಅಮ್ಮ. ನಿಂಗ್ ನಗು ಹೇಗೋ ಬರ್ತಿದೆ. ಪತಿರಾಯ್ರೆ, ನಿಜವಾಗ್ಲೂ ಚೆನ್ನಾಗಿಲ್ವಾ? ಅದ್ಭುತ, ತುಂಬಾ ರುಚಿಯಾಗಿದೆ. ಅಯ್ಯಪ್ಪ, ಹೇ, ಇಷ್ಟು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗೊತ್ತಾ? ತುಂಬಾ ಚೆನ್ನಾಗಿ ಮಾಡಿದ್ಯಾ. ಏನು ಮೊಮ್ಮಗನೇ ನೀನ್ ಮಾತಾಡ್ತಿರೋದು? ತಿನ್ನು. ಮತ್ತೆ ಅಜ್ಜಿ ಖಾರ ಅಂತಿದ್ದಾಳೆ. ಅಜ್ಜಿಗೆ ನೀನ್ ಹಾಕಿರೋ ಖಾರ ಗೊತ್ತಾಗ್ತಾ ಇದೆ, ಆದ್ರೆ ನಂಗೆ ಇದರಲ್ಲಿರೋ ಪ್ರೀತಿ ಗೊತ್ತಾಗ್ತಿದೆ. ಪತಿರಾಯ್ರೆ, ನಿಮಗ್ ನಿಜವಾಗ್ಲೂ ಇಷ್ಟ ಆಯ್ತಾ? ನಿನ್ ಜೊತೆನೆ ಬದುಕ್ತಿದ್ದೀನಿ, ಈ ಖಾರ ಎಲ್ಲ ಒಂದ್ ಲೆಕ್ಕನ? ಜೋಕ್ 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 ಮಾಡ್ದೆ ಅಷ್ಟೇ. ಅಷ್ಟ್ ಖಾರ ಇದ್ರು ಯಾಕೆ ತಿಂತಿದ್ದೀರಾ ಪತಿರಾಯ್ರೆ? ಮತ್ತೆ ಅಡ್ಗೆ ಮಾಡ್ಕೊಂಡು ತಗೊಂಡು. ಬೇಡ 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 ಬೇಡ, ಅಷ್ಟೊಂದು ಖಾರ ಏನಿಲ್ಲ. ಅಜ್ಜಿಗೆ ಬಾಯಲ್ಲಿ ಹುಣ್ಣಾಗಿರ್ಬೇಕು. ಅಜ್ಜಿ, ಇದ್ರಲ್ಲಿ ಸ್ವಲ್ಪ ತುಪ್ಪ ಹಾಕೋ, ಖಾರ ಕಮ್ಮಿ ಆಗುತ್ತೆ. ಹಾಕೋ, ಇವಾಗ ತಿನ್ನು ತಿನ್ನು. ನಿಜನಾ ಪತಿರಾಯ್ರೆ? ಹೌದೌದು, ನಿನ್ಗೆ ಅಡ್ಗೆ ಬರ್ದೇ ಇರೋದಷ್ಟೇ ಸತ್ಯ. ಅಜ್ಜಮ್ಮ, ಅಬ್ಬಾ ಸರಿ ಬಿಡೆ, ತುಪ್ಪ ಹಾಕೊಂಡು ತಿಂತೀನಿ ಬಿಡು.
ಮೊಮ್ಮಗನೇ ನಿಜನೇ ಕಣೋ. ಇವಾಗ ಇವಳ ಪ್ರೀತಿ ಗೊತ್ತಾಯ್ತು. ಅದನ್ ಮೊದ್ಲೇ ಹಾಕೊಂಡ್ ತಿನ್ಬೋದಿತ್ತಲ್ಲ. ಓ ಅನ್ಕೊಂಡು ಸುಮ್ನೆ ಗೊಳಾಡ್ತಿದ್ದಲ್ಲ. ಏ ಪ್ರಿಯಾ, ಇಷ್ಟಕ್ಕೂ ತುಪ್ಪ ಹಾಕೊಂಡ್ರೆ ಖಾರ ಕಮ್ಮಿ ಆಗುತ್ತೆ ಅನ್ಕೊಂಡ್ರೆ ಯಾಕೋ ಖಾರ ಕಮ್ಮಿನೇ ಆಗಿಲ್ವಲ್ಲೇ? ಹೌದು, ಎಷ್ಟು ಚಮಚ ಹಾಕಿದ್ಯಾ ಖಾರ? 6 ಚಮಚ. 6 ಚಮಚನಾ? ಇಷ್ಟು ಸಾರಿಗೆ? ಹೋಗ್ಲಿ ಬಿಡು, ನಾಳೆಯಿಂದ 2 ಚಮಚ ಕಮ್ಮಿ ಹಾಕ್ತೀನಿ. ಹಾಕ್ಬೇಕಾಗಿರೋದೇ 2 ಚಮಚ. ಒಂದು ಬಂಡಿ ಹಾಕ್ಬಿಟ್ಟು ಕಮ್ಮಿ ಮಾಡ್ತಾಳಂತೆ. ಖಾರ ಕಮ್ಮಿ ತಿನ್ಬೇಕೆ, ಇಲ್ಲ ಅಂದ್ರೆ ಅಲ್ಸರ್ ಬಂದು ಸತ್ತೋಗ್ತಾರೆ. ಸರಿ ಬಿಡು, ಹೇಳಾಯ್ತಲ್ಲ ಇವಾಗ. ನಮ್ ಪತಿರಾರನ್ ನೋಡು, ನನ್ ಡಿಸಪಾಯಿಂಟ್ ಮಾಡ್ಬಾರ್ದು ಅಂತ ಎಷ್ಟು ಅಚ್ಚುಕಟ್ಟಾಗಿ ತಿಂತಿದ್ದಾರೆ. ನೀನು ಇದ್ಯಾ ಓ ಅಂತ ಗೋಳಾಡ್ತಿದ್ಯಾ. ಮತ್ತೆ ಇಷ್ಟು ಖಾರ ಇದ್ದಾಗ ಬಾಯಿ ಮುಚ್ಕೊಂಡು ತಿನ್ಬೇಕಾ? ನಾಲ್ಗೆ ಮೇಲೆ ಇಡ್ತಿದ್ದಂಗೆ ನೆತ್ತಿಗೇರಿ ನರಗಳೆಲ್ಲ ಕಂಟ್ರೋಲ್ ತಪ್ಪಿ ತಾಂಡವಾಡ್ತಿದ್ದೆ ಕಣೆ. ಯಪ್ಪ, 6 ಚಮಚ ಖಾರ ಅಂತೆ. ಗೊತ್ತಾಯ್ತಲ್ಲ, ನಾಳೆಯಿಂದ ಹಾಕಲ್ಲ ಬಿಡು. ಏ ಮೊಮ್ಮಗನೇ, ನಿನ್ ಪ್ರೀತಿಗಿಷ್ಟು ಇರೋದನ್ನ ಇದ್ದಂಗೆ ಹೇಳೋ. ಇಲ್ಲಾಂದ್ರೆ ಇವಳ ಅಡಿಗೆನ ಗಡಿಗೆ ಮಾಡ್ಬಿಡ್ತಾಳೆ ಕಣೋ. ಅಬ್ಬಬ್ಬಾ, ನನ್ನ ಕೈಲಿ ಆಗಲ್ಲಪ್ಪ ತಂದೆ. ತುಂಬಾ ಕಷ್ಟ ಆಗತ್ತೆ ತಿನ್ನಕ್ಕೆ. ಅಮ್ಮ, ಇನ್ ಈ ಊಟ ನನ್ನ ಕೈಲಿ ತಿನ್ನಕ್ಕಾಗಲ್ಲಪ್ಪ. ಯಪ್ಪ ದೇವ್ರೇ, ಕರ್ಮ ಕರ್ಮ. ತುಂಬಾ ಚೆನ್ನಾಗಿದೆ ಪ್ರಿಯಾ. ಪ್ರಿಯಾ, ಅಜ್ಜಿ ಸುಮ್ಮನೆ ಹೇಳ್ತಿರ್ತಾರೆ, ಏನಿಲ್ಲ, ತುಂಬಾ ಚೆನ್ನಾಗಿದೆ. ಸಾಕು, ನಂಗೆ ಸಾಕು. ಆ ನೀರು ಕೊಡು. ಥ್ಯಾಂಕ್ ಯು. ಚೆನ್ನಾಗಿದೆ. ಪತಿರಾಯ್ರೆ, ಏನ್ ಪ್ರಿಯಾ? ಐ ಆಮ್ ಸಾರಿ ಪತಿರಾಯ್ರೆ. ಆ ಡಾಕ್ಟರ್ಸ್ಗೆ ದುಡ್ಡು ಕೊಟ್ಟು ನಿನಗಿಲ್ದೇ ಇರೋ ಪ್ರಾಬ್ಲಮ್ನ ಸೃಷ್ಟಿ ಮಾಡಿದ್ದು ರಾಧಿಕಾ ಕಣಪ್ಪ. ಗೊತ್ತು ಕೈಲಾಶ್, ಆದರೆ ನಂಬಲೇಬೇಕು. ಯಾಕೆಂದ್ರೆ ಇದೇ ಸತ್ಯ.
ಕೈಲಾಶ್ ಅವರೇ, ಕೈಲಾಶ್ ಅವರೇ, ಮಾಚಿಗೆ ನಿಮ್ಗೋಸ್ಕರ. ಅಂದಹಾಗೆ ಮತ್ತೆ ಟ್ರಿಪ್ ಯಾವಾಗ ಪ್ಲಾನ್ ಮಾಡೋಣ? ಗೋವಾಗೆ ಹೋಗೋಣವಾ? ಬೇಡ ಬೇಡ, ಕ್ರೌಡ್ ಜಾಸ್ತಿ ಇರತ್ತೆ. ಹೋಗ್ಲಿ ಕೇರಳನಲ್ಲಿ ಬೋಟ್ ಹೌಸ್ ಇದೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಓಕೆ ಅಲ್ವಾ? ನೀನು ಎಲ್ಲಿಗಂದ್ರೆ ಅಲ್ಲಿಗೆ, ನನಗೇನು ಪ್ರಾಬ್ಲಮ್ ಇಲ್ಲ. ಸರಿ, ಹಾಗಾದ್ರೆ ಮೊದಲು ಕನ್ಯಾಕುಮಾರಿಗೆ ಹೋಗಿ ಸನ್ರೈಸ್ ನೋಡೋಣ. ಅಲ್ಲಿಂದ ಆಲಪಿಗೆ ಹೋಗಿ ಬೋಟ್ ಹೌಸ್ ತಗೊಳ್ಳೋಣ. ಹಾಗೆ ರಾತ್ರಿ ಲೇಕ್ ಮಧ್ಯ ಬೋಟ್ ನಿಲ್ಲಿಸಿ ಹಾಗೆ ಚಂದ್ರನ್ ನೋಡ್ತಾ ಸಾಕಷ್ಟು ಮಾತಾಡೋಣ. ಈ ಕಡೆ ಸೂರ್ಯ, ಆ ಕಡೆ ಚಂದ್ರ, ಇಬ್ರನ್ನು ಒಂದೇ ದಿನ ಕವರ್ ಮಾಡ್ಬೋದು. ಏನಂತೀರಾ? ನಿನ್ನಿಷ್ಟ, ನೀನು ಹೇಳಿದ್ರೆ ನಾನು ಕೇಳ್ತೀನಿ. ಸರಿ, ನೀವು ಕೇಳ್ತೀರಾ ಅಂದ್ರೆ ಜಾಸ್ತಿ ಹೇಳ್ತೀನಿ, ಪರವಾಗಿಲ್ವಾ? ಪರವಾಗಿಲ್ಲ. ಸರಿ, ಹಾಗಾದ್ರೆ ಕೇಳಿ. ನೋವಲಿ ತುಂಬಿದೆ, ನೋವು ಹೇಳಲೊಂದು ಪದವು ಸಿಗದಾಗಿದೆ. ಓ ಏಕೋ ನೋವು ನನ್ನ ಸ್ನೇಹವ ಮಾಡಿದೆ. ಅಂಗಾಳಿಯೂ ಕೂಡ ತಂಪಾಗಿ ಅಳುತ್ತಿದೆ, ಎಲ್ಲೆಲ್ಲಿಯೂ ನನ್ನ ಒಲವನ್ನು ಅರಸಿದೆ. ಕೇಳೋ ಜೀವ, ನನ್ನ ಜೀವ ಎಲ್ಲಿ ಮರೆಯಾಗಿದೆ. ಓ ಖಾಲಿ ಖಾಲಿ ಮನಸ್ಸು ನೋವಲಿ ತುಂಬಿದೆ. ಏನು ಯೋಚನೆ ಮಾಡ್ತಿದ್ಯಾ ಕೈಲಾಶ್? ಹೇಯ್, ಗಾಬರಿ ಆಗ್ಬೇಡ. ನೀನು ನಾನು ಒಂದೇ. ಅದೇನು ಅಂದ್ರೆ ನೀನು ಹೊರಗೆ, ನಾನು ಒಳಗಿರ್ತೀನಿ. ನಿನ್ನ ಅಂತರಾತ್ಮ ಕೈಲಾಶ್. ನಿನ್ನ ಮನೋವೇದನೆ ತಡೆಯಕ್ಕಾಗದೆ ಹೀಗೆ ಹೊರಗೆ ಬಂದಿದ್ದೀನಿ. ರಾಧಿಕಾನ ಅನುಮಾನಿಸಕ್ಕೂ ಆಗದೆ, ಆ ಚಲಪತಿ ಹೇಳಿದ್ದನ್ನ ನಂಬಕ್ಕೂ ಆಗದೆ ನೀನೂ ಒದ್ದಾಡ್ತಿದ್ಯಾ, ಒದ್ದಾಡಿಸ್ತಾನೂ ಇದೆಯಾ. ಅಲ್ಲ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅದು ಗೊತ್ತಿದ್ರೆ ನೀನ್ ಯಾಕೆ ಹೀಗೆ ಆಚೆ ಬರ್ತಿದ್ದೆ? ಕರೆಕ್ಟೇ ಅಲ್ವಾ?
ಒಂದು ಕೆಲಸ ಮಾಡು, ಅನುಮಾನ ಬಗೆಹರಿಸ್ಕೋ. ಹೇಗೆ? ಆ ಡಾಕ್ಟರ್ನ ಮೀಟ್ ಮಾಡು, ಕೇಳು, ನಿಜ ತಿಳ್ಕೊ. ಬೇಡ, ಅವ್ರನ್ನ ನಾನು ಮೀಟ್ ಮಾಡಿದ್ರೆ ನಾನು ರಾಧಿಕಾನ ಅನುಮಾನಿಸಿದ ಹಾಗೇನೆ. ಇವಾಗ ನೀನು ಅನುಮಾನಿಸ್ತಾ ಇಲ್ವಾ? ನಾನು ನಿನ್ನ ಅಂತರಾತ್ಮ ಕೈಲಾಶ್. ನನ್ನ ಹತ್ರ ನೀನೇನು ಮುಚ್ಚಿಡಕ್ಕಾಗಲ್ಲ. ನಿನಗ್ ಗೊತ್ತಿಲ್ದೇನೆ ನೀನು ರಾಧಿಕಾ ಮೇಲೆ ಡೌಟ್ ಪಡ್ತಾ ಇದ್ಯಾ?